ಈ ದಿವಸ ಒಂದಷ್ಟು ಇಲಿ ಜ್ವರ ಅಥವಾ ಲೆಪ್ಟೋಸ್ಪೈರೋಸಿಸ್ ಅನ್ನೋ ಒಂದು ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಾನು ಇಲಿ ಜ್ವರ ಅಥವಾ ಲೆಪ್ಟೋಸ್ಪೈರೋಸಿಸ್ ಅಂತ ಹೇಳ್ಬಿಟ್ಟು ನಾವು ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳ್ತಾ ಇರ್ತೀವಿ. ಇದು ಒಂದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಒಂದು ಸಾಧಾರಣ ಒಂದು ಕಾಯಿಲೆ. ಆದರೆ ಇದನ್ನ ನಾವು ಉಪೇಕ್ಷೆ ಮಾಡಿದ್ರೆ, ಉದಾಸೀನ ಮಾಡಿದ್ರೆ ಅದ ಮಾರಣಾಂತಿಕ ಆಗುವ ಸಾಧ್ಯತೆ ಕೂಡ ಬಹಳ ಇರುತ್ತೆ. ಈ ಇಲಿ ಜ್ವರ ಅಂತಂದ್ರೆ ಇದು ಇಲಿಗಳಲ್ಲಿ ಅಥವಾ ಹೆಗ್ಗಣಗಳಲ್ಲಿ ಈ ರೋಗಾಣು ಇರುತ್ತೆ. ಈ ಹೆಗ್ಗಣಗಳು ಅಥವಾ ಇಲಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ವಿಶೇಷ ಕರಾವಳಿ ಜಿಲ್ಲೆಗಳಲ್ಲಿ ಇಲಿಗಳ ಸಂತತಿ ಹೆಚ್ಚು ಇರುವುದರಿಂದ ಈ ಕಾಯಿಲೆ ಇಲಿಗಳ ಮೂಲಕ ಹರಡುವಂಥದ್ದು ವಾಡಿಕೆ. ಹಾಗೆ ಇದನ್ನು ನಾವು ಎಂಡಮಿಕ್ ಅಂತ ಹೇಳ್ತೀವಿ. ದಕ್ಷಿಣ ಕನ್ನಡ ಈ ಲೆಪ್ಟೋಸ್ಪೈರೋಸಿಸ್ಗೆ ಒಂದು ಈ ಪ್ರದೇಶಕ್ಕೆ ಒಂದು ಅತಿ ಹೆಚ್ಚು ಕಂಡುಬರುವಂತಹ ಕಾಯಿಲೆ ಆಗಿರುತ್ತೆ. ಆದಾಗ್ಯೂ ನಮ್ಮ ಆರೋಗ್ಯ ಇಲಾಖೆ ನಿರಂತರ ನಿಗಾ ವಹಿಸಿರೋದ್ರಿಂದ ಮತ್ತು ನಿರಂತರವಾಗಿ ಈ ಸರ್ವೇಕ್ಷಣೆಯನ್ನು ಮಾಡ್ತಾ ಇರೋದ್ರಿಂದ ಈ ಇಲಿ ಜ್ವರ ಹೇಗೆ ಹರಡುತ್ತೆ ಅಂತ ನಾವು ಒಂದು ತಿಳ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಇದು ಇಲಿಯ ಮಲ, ಮೂತ್ರ ಹಾಗೂ ಅದು ಜಲೋರಸದ ಮೂಲಕ ಹರಡುವಂಥದ್ದು. ಈ ಇಲಿ ಎಲ್ಲೆಲ್ಲಿ ಮೂತ್ರ ಮಾಡುತ್ತೋ ನಾವು ಸಾಮಾನ್ಯವಾಗಿ ಸಾರ್ವಜನಿಕರು ಹೊಲಗದ್ದೆ ತೋಟಗಳಲ್ಲಿ ಅಥವಾ ಬೀದಿಗಳಲ್ಲಿ ಅಥವಾ ಇಲಿಗಳ ಸಂತತಿ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಂತ ಕಡೆ ಬರಿಗಾಲಿನಲ್ಲಿ ನಡೆದಾಗ ಕಾಲಿನಲ್ಲಿ ಏನಾದರೂ ಗಾಯಗಳಿದ್ರೆ ಅಥವಾ ಕಾಲಿನಲ್ಲಿ ಒಡೆದು ಬಿರುಕಿದ್ರೆ ಅಂತ ಬಿರುಕಿನ ಮೂಲಕ ಇದು ಈ ರೋಗಾಣು ಲೆಪ್ಟೋಸ್ಪೈರಾ ಬ್ಯಾಕ್ಟೀರಿಯಾ ದೇಹವನ್ನು ಸೇರುತ್ತೆ. ಸೇರಿದ ನಂತರ ಅದು ತನ್ನ ವಂಶಾಭಿವೃದ್ಧಿಯನ್ನು ಹೊಂದಿ ಕಾಯಿಲೆಯನ್ನ ಉಂಟು ಮಾಡುತ್ತೆ. ಇದರ ಸಾಮಾನ್ಯ ಲಕ್ಷಣಗಳು ಜ್ವರ, ವಿಪರೀತ ಮೈಕೈ ನೋವು, ಸುಸ್ತು ಹಾಗೂ ಇದು ಬಹುಮುಖ್ಯವಾಗಿ ಯಕೃತ್ತನ್ನ ಆವರಿಸ್ಕೊಳ್ಳೋದ್ರಿಂದ ಯಕೃತ್ತಿಂದ ಜಾಂಡೀಸ್ ಆಗತ್ತೆ. ಕೂಡಲೇ ಆರಂಭಿಕ ಹಂತದಲ್ಲೇ ಚಿಕಿತ್ಸೆಯನ್ನ ಪಡೆದಲ್ಲಿ, ವೈದ್ಯರ ಸಲಹೆಯಂತೆ ಚಿಕಿತ್ಸೆಯನ್ನು ಪಡೆದಲ್ಲಿ ಸಂಪೂರ್ಣವಾಗಿ ಈ ಲೆಪ್ಟೋಸ್ಪೈರೋಸಿಸ್ ಕಾಯಿಲೆ ಸಂಪೂರ್ಣ ಗುಣವಾಗುತ್ತೆ. ಒಂದು ವೇಳೆ ನಾವು ಸಾಮಾನ್ಯ ಜ್ವರ ಇದನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಅದನ್ನು ಉದಾಸೀನ ಮಾಡಿದಲ್ಲಿ ಇದು ಮಿದುಳಿಗೆ ಏರಿ ಯಕೃತ್ ಸಂಪೂರ್ಣವಾಗಿ ಅದು ಅಸೌಖ್ಯಕ್ಕೆ ಒಳಗಾಗಿ ಸಾವು ಸಂಭವಿಸುವ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಸೊ ಈ ಆರಂಭಿಕ ಹಂತದಲ್ಲೇ ನನ್ನ ಒಂದು ಕಳಕಳಿಯ ಮನವಿ, ಯಾವುದೇ ಜ್ವರ ಇರಲಿ ತಾವು ಮನೆ ಮದ್ದನ್ನ ಮಾಡದೆ ಅಥವಾ ತಾವೇ ಔಷಧಿ ಅಂಗಡಿಗೆ ಹೋಗಿ ಮಾತ್ರೆಯನ್ನು ನುಂಗದೆ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಾಗೂ ಎಲ್ಲ ಆರೋಗ್ಯ ಸಂಸ್ಥೆಗಳಿದೆ, ಅದು ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಸಂಸ್ಥೆಗಳಿರ್ಬೋದು, ಅರ್ಹ ಹಾಗೂ ವೈದ್ಯಕೀಯ ಪಡೆದಿರುವ ವೈದ್ಯರಲ್ಲಿ ಇದನ್ನ ತೋರಿಸ್ಕೊಂಡು ಅವರಲ್ಲಿ ತಪಾಸಣೆಗೆ ಒಳಪಟ್ಟು ಚಿಕಿತ್ಸೆಯನ್ನ ಪಡೆದಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಹಾಗಾಗಿ ಉದಾಸೀನ ಬೇಡ, ಮಾಹಿತಿ ಇರಲಿ, ಆರೈಕೆಯನ್ನು ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಲೆಪ್ಟೋಸ್ಪೈರೋಸಿಸ್ ಬಹಳ ಸೌಮ್ಯ ಸ್ವರೂಪದ್ದಾಗಿದ್ರು ಕೂಡ ನಿರ್ಲಕ್ಷ್ಯ ಮಾಡಿದ್ರೆ ಜೀವಕ್ಕೆ ಎರವಾಗಬಹುದು. ಅದರಿಂದ ಇಡೀ ಕುಟುಂಬ ಸಂಕಷ್ಟಕ್ಕೆ ಈಡಾಗುವ ಸಾಧ್ಯತೆ ಇರೋದ್ರಿಂದ ಈ ಕಾಯಿಲೆ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ಬರಿಗಾಲಲ್ಲಿ ದಯವಿಟ್ಟು ಯಾರು ಓಡಾಡಬೇಡಿ. ಒಂದು. ಎರಡನೇದು, ನೀರನ್ನ ಕುಡಿಯುವಾಗ ಕುದಿಸಿ ಆರಿಸಿ ಕುಡಿಯೋದು ಬಹಳ ಒಳ್ಳೆಯದು. ಯಾಕೆಂದ್ರೆ ಈಗಾಗಲೇ ನಾನು ಕಳೆದ 3 ದಿವಸದ ಹಿಂದೆ ಕೂಡ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಮಾಹಿತಿ ಕೊಡುವಾಗ ಕೂಡ ಹೇಳಿದ್ದೆ, ಲೆಪ್ಟೋಸ್ಪೈರೋಸಿಸ್ ಒಂದೇ ಅಲ್ಲ, ನೀರಿನಿಂದ ಹಲವಾರು ರೋಗಗಳು ಹರಡುವ ಸಾಧ್ಯತೆ ಇರೋದ್ರಿಂದ ಕುದಿಸಿ ಚೆನ್ನಾಗಿ ಕನಿಷ್ಠ 15-20 ನಿಮಿಷ ಕುದಿಸಿ ಆರಿಸಿ ಕುಡಿಯೋದ್ರಿಂದ ಹಲವು ಕಾಯಿಲೆಗಳಿಂದ ನಾವು ಮುಕ್ತರಾಗುವ ಎಲ್ಲ ಸಾಧ್ಯತೆ ಇದೆ. ಅದು ಹೌದು ಕೂಡ. ಹಾಗಾಗಿ ಈ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳಿ ಅಂತ ಹೇಳಿ, ನಮ್ಮಲ್ಲಿ ಜಿಲ್ಲೆಯಲ್ಲಿ ಇಲಿಗಳ ಸಂತತಿ ಅಲ್ಲಲ್ಲಿ ಬಿಲಗಳು, ಪೊಟರೆಗಳು ಕಡಲ ತಡಿಯಲ್ಲಿ ಇರುವುದರಿಂದಲೇನೋ ಅಥವಾ ಕಡಲ ಕೊರೆತ ಇರುವುದರಿಂದಲೇನೋ ಅಲ್ಲಲ್ಲಿ ಬಿರುಕುಗಳು ಬರೋದ್ರಿಂದ ಈ ಇಲಿಗಳು, ತಮಗೆ ಗೊತ್ತಿದೆ, ಬಿಲುಗಳಲ್ಲಿ ಬಿರುಕುಗಳಲ್ಲಿ ಜಾಸ್ತಿ ಸಂತತಿಯನ್ನು ಬೆಳೆಸೋದ್ರಿಂದ ಈ ಸೋಂಕು ಇರುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗೂ ಬರಿಗಾಲಲ್ಲಿ ನಡೆಯೋದ್ರಿಂದ ಅದು ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಆ ಸೋಂಕಿತ ಇಲಿಯ ಮಲ ಮತ್ತು ಮೂತ್ರದಿಂದ ಇದು ನಮ್ಮ ಕಾಲಿನ ಬಿರುಕಿರೋದ್ರಿಂದ ಅಥವಾ ಕುದಿಸಿ ಕುಡಿಯೋದೇ ನೀರು ಕುಡಿಯೋದ್ರಿಂದ ಕೂಡ ಬರುವ ಸಂಭವ ಇರೋದ್ರಿಂದ ಅದು ಆ ರೀತಿ ಹರಡುತ್ತೆ.